ಈ ದಿನ 2024-2029 ಅವಧಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಗಳ ಸಂಬಂಧ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿರೆಡ್ಡಿ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಮಾನ್ಯ ರವಿರೆಡ್ಡಿ ಅವ್ರ ಬಗ್ಗೆ ನಮಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಆದರೆ ನಾನು ಹೇಳಕ್ಕೆ ಬರೋದೊಂದು ವಿಷಯ ಏನಪ್ಪ ಅಂದರೆ, ಅವರು ನಿವೃತ್ತಿಯಾಗಿರ್ತಕ್ಕಂಥದ್ದು, ಅವರು ಈ ಒಂದು ಚುನಾವಣೆ ವಿಚಾರಕ್ಕೆ ಬರಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು, ಅವರು ಹೇಳಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾನು ಕೂಡ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮಾಧ್ಯಮ ಮಿತ್ರರ ಮುಂದೆ ಬಂದಿದ್ದೇನೆ. ನಾಳೆ ಏನು ಚುನಾವಣೆ ಇದೆ, ನಮ್ಮ ಅಭ್ಯರ್ಥಿಗಳು ಒಂದು 9 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಆ ಮತದಾನವನ್ನು ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿಕೆ ಬಯಸ್ತೇನೆ. ಈಗ ನಮ್ಮ ಭಾಳಷ್ಟು 33ರಲ್ಲಿ 24 ಇಲಾಖೆಗಳಲ್ಲಿ 24 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ನಾವೆಲ್ಲ ಒಟ್ಟಿಗಿದ್ದೀವಿ. ಇಲ್ಲೇನು ಜಿದ್ದಾಜಿದ್ದು ಚುನಾವಣೆ ಏನಿಲ್ಲ. ನಾಳೆ ಅಧ್ಯಕ್ಷರ ಆಯ್ಕೆ ಕೂಡ ಸುಗಮವಾಗಿ ನಡೆಯುತ್ತೆ, ಯಾರು ಬೇಕಾದ್ರೂ ಆಗ್ಬೋದು, ನಾನೇ ಆಗಬೇಕು ಅಂತೇನಿಲ್ಲ. ಆದರೆ 9 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಸೊ ಅದನ್ನು ದಿಕ್ತಪ್ಪಿಸುವಂಥ ದೃಷ್ಟಿಯಲ್ಲಿ ನರಸಿಂಹಮೂರ್ತಿಗೆ ಒಳ್ಳೇದಾಗಬಾರ್ದು, ಅವ್ರಿಗೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣದಿಂದ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ತಾವೆಲ್ಲರೂ ಕೂಡ ಬುದ್ಧಿಜೀವಿಗಳಿದ್ದೀರಾ, ಎಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಆಮೇಲೆ ಅವ್ರಿಗೆ ಇದು ಅವಶ್ಯಕತೆ ಇರಲಿಲ್ಲ, ಏನೋ ಮಾತಾಡಿದ್ದಾರೆ. ಇನ್ನು ನನ್ನ ನಾಮಿನೇಷನ್ ವಿಚಾರಕ್ಕೆ ಬಂದರೆ, ನನ್ನ ನಾಮಿನೇಷನ್ನು ಪ್ರೌಢಶಾಲೆಯಿಂದ ಒಂದು ಸ್ಥಾನ ಇತ್ತು, ನಾನು ನಾಮಿನೇಷನ್ ಹಾಕಿದ್ದೇನೆ. ನನಗೆ ಸೂಚಕರು ಅನುಮೋದಕರು ನಮ್ಮ ಬಾಬು ಸರ್, ಡಾಕ್ಟರ್ ಬಾಬು ಸರ್ ಹಾಕಿದ್ದಾರೆ, ಇನ್ನೊಬ್ಬರು ಸುಬ್ರಹ್ಮಣ್ಯ ಸರ್ ಅಂತಕ್ಕಂಥವ್ರು ಹಾಕಿದ್ದಾರೆ. ಸೊ ಇನ್ನೊಬ್ಬರು ವಸಂತಮ್ಮನವ್ರದ್ದು ರಿಜೆಕ್ಟ್ ಆಗಿದೆ ಅಂತಕ್ಕಂಥದ್ದಕ್ಕೆ ನಾನು ಕಾರಣ ಅಲ್ಲ. ಯಾಕೆಂದರೆ ನಮ್ಮ ಒಂದು ತಾಲೂಕಿನಲ್ಲಿ ಭಾಳಷ್ಟು ಪ್ರೌಢಶಾಲಾ ಶಿಕ್ಷಕರಿದ್ದಾರೆ. ನಾನು ಪ್ರೌಢಶಾಲಾ ಶಿಕ್ಷಕರ ಹತ್ರನೇ ಹಾಕ್ಸಿದ್ದೀನಿ. ನಾನು ಯಾರೋ ಬೇರೆ ಡಿ ಗ್ರೂಪ್ ಎಂಪ್ಲಾಯ್ ಹತ್ರ, ಅವರು ನಮ್ಮ ನೌಕರರೇ, ಆದರೆ ಅವ್ರ ಹತ್ರ ಇವ್ರ ಹತ್ರ ನಾನು ಹೋಗಿಲ್ಲ. ನನ್ನ ನಾಮಪತ್ರಕ್ಕೂ ಅವರ ನಾಮಪತ್ರಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಸೊ ಅದು ಯಾಕೆ ರಿಜೆಕ್ಟ್ ಆಯಿತು ಅಂತಕ್ಕಂಥದ್ದು ಚುನಾವಣಾಧಿಕಾರಿ ಕ್ರಮಬದ್ಧವಾಗಿತ್ತಾ ಅನುಮೋದನೆ ಮಾಡ್ತಾರೆ, ಕ್ರಮಬದ್ಧವಾಗಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಸೊ ಅದು ನಿಯಮಾನುಸಾರ ಕಾನೂನು ರೀತಿಯ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸುಮ್ಮನೆ ಅದರಲ್ಲಿ ನನ್ನನ್ನು ಮತ್ತು ಚುನಾವಣಾಧಿಕಾರಿಗಳನ್ನು ಎಳೆದು ತರ್ತಕ್ಕಂಥದ್ದು ರವಿರೆಡ್ಡಿ ಅವರಿಗೆ ಶೋಭೆ ತರೋದಿಲ್ಲ, ಇದು ಒಳ್ಳೆಯದು ಅಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ವಸಂತಮ್ಮ ಅವರು ರಿಜೆಕ್ಟ್ ಮಾಡೋದನ್ನು ನಾನು ಮೊದಲೇ ಹೇಳಿದ್ದೆ ಅಂತಕ್ಕಂಥದ್ದು ಎಷ್ಟು ಮಾತ್ರ ಸತ್ಯ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ವಸಂತಮ್ಮವ್ರ ಮನೆಗೆ ಸಂಜೆ ಹೋಗಿ, ನೋಡಿ ಮೇಡಮ್, ನಾವೆಲ್ಲ ಹೈಸ್ಕೂಲ್ ಟೀಚರ್ಸು, ನಮ್ಮದೆಲ್ಲ ಒಂದು ಕುಟುಂಬ, ನಾವೆಲ್ಲ ಒಟ್ಟಿಗೆ ಹೋಗೋಣ, ನಮಗೆ ಚುನಾವಣೆ ಬೇಡ ಮೇಡಮ್, ಚುನಾವಣೆ ಅಂದರೆ ಅದಷ್ಟು ನಾವೇ ಚುನಾವಣೆ ಮಾಡ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ಹೋಗಿದ್ದೆ ಹೊರತು ಬೇರೆ ಯಾವುದೂ ಉದ್ದೇಶ ಇರಲಿಲ್ಲ. ನಾನು ರಿಜೆಕ್ಟ್ ಮಾಡೋ ಉದ್ದೇಶ ನನಗಿದ್ದಿದ್ರೆ ಅವ್ರ ಮನೆಗೆ ಹೋಗ್ತಕ್ಕಂಥ ಅವಶ್ಯಕತೆ ನನಗಿರಲಿಲ್ಲ. ಸೊ ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಜೊತೆಗೆ ಈ ನಮ್ಮ KGF ತಾಲೂಕಿನಲ್ಲಿ ಭಾಳಷ್ಟು ಶಿಕ್ಷಕರು ನಾಮಿನೇಷನ್ ಹಾಕಲಿಕ್ಕೆ ಭಯ ಪಡ್ತಿದ್ರು, ಅಥವಾ ನನಗೆ ಅನುಮೋದಕರು ಸೂಚಕರು ಹಾಕಲಿಕ್ಕೆ ಭಯ ಅಂತ ಹೇಳ್ತಾರೆ. ನೋಡಿ, ಅವರ ದೃಷ್ಟಿಯಲ್ಲಿ ಅದು ಭಯ ಇರ್ಬೋದು, ನನ್ನ ದೃಷ್ಟಿಯಲ್ಲಿ ಅದು ಪ್ರೀತಿ. ನಾನೇನು ನಮ್ಮ ಶಿಕ್ಷಕರಿಗೆ ಸೇವೆಯನ್ನು ಮಾಡ್ತಾ ಇದ್ದೀನಿ, ಅದನ್ನು ಗುರುತಿಸಿ ನನ್ನ ಮೇಲೆ ಪ್ರೀತಿಯಿಂದ ಅವರು ನರಸಿಂಹಮೂರ್ತಿಯವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲರೂ ಬೇಡ ಅಂತ ಹೇಳಿದ್ದಾರೆ ಹೊರತು, ಭಾಳಷ್ಟು ಜನ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ, ಸರ್ ಈ ಥರ ಬಂದು ನಾಮಿನೇಷನ್ ಹಾಕಿ ಸೂಚಕರು ಹಾಕಿ ಅನುಮೋದಕರು ಹಾಕಿ ಕೇಳಿದ್ರು, ನಾವು ಯಾರೂ ಹಾಕಿಲ್ಲ ಸರ್, ನೀವಿದ್ದೀರಾ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನಮಗೇನಕ್ಕೆ ಅಂತ ಪ್ರಶ್ನೆ ಅಂತ ನಮಗೆ ಹೇಳಿದ್ರೆ ಹೊರತು ಯಾರೂ ಕೂಡ ಭಯ ಪಡುವಂಥದ್ದು ಏನೂ ಇಲ್ಲ. ಇದರಲ್ಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲರೂ ಕೂಡ ನಾಮಿನೇಷನ್ ಹಾಕಲಿಕ್ಕೆ ವ್ಯವಸ್ಥೆ ಇದೆ. ಆದರೆ ವ್ಯವಸ್ಥೆ ಚೆನ್ನಾಗಿರೋದಕ್ಕೆ ಯಾರೂ ಕೂಡ ಮುಂದೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಆಮೇಲೆ ಪಾಪ ಡಿ ಗ್ರೂಪ್ನವರು ಏನು ಸೈನ್ ಹಾಕಿದ್ದಾರೆ, ನಮ್ಮ ವೆಂಕಟೇಶ್ವರ ಆಗಿರ್ಬೋದು, ಪಾರ್ವತಮ್ಮ ಆಗಿರ್ಬೋದು, ಇವರೆಲ್ಲ ಏನು ಸಹಿಗಳು ಹಾಕಿದ್ದಾರೆ. ಪಾಪ ಅವ್ರಿಗೆ ಏನಕ್ಕೆ ಹಾಕಿದೀವಿ ಅನ್ನೋ ಕೂಡ ವಿಚಾರ ಕೂಡ ಗೊತ್ತಿಲ್ಲ ಅವ್ರಿಗೆ. ಸೊ ನಾನು ಹಾಗೆ ಮಾಡಿಲ್ಲ. ನಾನು ಹೋಗಿ ಒಬ್ಬ ಪ್ರಜ್ಞಾವಂತ ಶಿಕ್ಷಕರ ಹತ್ರ ನಾನು ಹಾಕ್ಸ್ಕೊಂಡ್ಬಂದಿದ್ದೀನಿ, ಇದು ಸೂಚಕರು, ಇದು ಅನುಮೋದಕರು ಅಂತ ಹೇಳ್ಬಿಟ್ಟು ಹಾಕೊಂಡ್ಬಂದಿದ್ದೀನಿ. ನಾನು ಯಾರ ಹತ್ರನೂ ಹೋಗಿ ಡಿ ಗ್ರೂಪ್ ಅವ್ರಿಗೆ ಪಾಪ ಅವ್ರಿಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಹೋಗಿ ಅವ್ರ ಹತ್ರ ನಾನು ಯಾವುದು ಹಾಕೊಂಡು ಬಂದಿಲ್ಲ ಅಂತಕ್ಕಂಥದ್ದು ಈ ಮಾತಲ್ಲಿ ಹೇಳ್ತೀನಿ. ಆಮೇಲೆ KGF ತಾಲೂಕಿನಲ್ಲಿ ಒಳ್ಳೆ ಆಡಳಿತ ವ್ಯವಸ್ಥೆ ಇದೆ, ಉತ್ತಮವಾಗಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ನಾನು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿದ್ದೀನಿ. ಸೊ ಅದನ್ನು ಸಹಿಸಲಿಕ್ಕಾಗದೆ ಅವರ ಒಂದು ಏನು ಅವರಲ್ಲಿ ಒಂಥರ ಏನು ಮತ್ಸರ ಭಾವನೆ, ಒಂಥರ ಹೊಟ್ಟೆ ಕಿಚ್ಚಿಗೆ ಅವರು ಅಧಿಕಾರಿಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಯಾವ ಅಧಿಕಾರಿ ಕೂಡ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ, ಎಲ್ಲ ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದೇನೆ. ಆದರೆ ಅವ್ರು ಹೇಳ್ತಕ್ಕಂಥದ್ರಲ್ಲಿ ಹುರುಳಿಲ್ಲ.
ಮತ್ತು ಅವ್ರು ಯಾವುದು ಹೇಳಿದ್ರು ಎಲ್ಲ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥ ವಿಚಾರ, ಯಾವುದೂ ಕೂಡ ಸಾಕ್ಷಿ ಇಲ್ಲ. ಮತ್ತು ಎಲ್ಲವನ್ನ ಸುಮ್ಮನೆ ನಮಗೆ ಸುಖ ಸುಮ್ಮನೆ ನನ್ನನ್ನು ತೇಜೋವಧೆ ಮಾಡೋ ಒಂದು ಉದ್ದೇಶದಿಂದ ಅವರು ಮಾತನಾಡ್ತಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತು ಯಾರ ಒಂದು ಬಲಹೀನತೆಯನ್ನು ಇಟ್ಕೊಂಡು ನಾವು ಆಟ ಆಡಿಸೋಂಥದ್ದು ಆ ಥರ ಏನೂ ಇಲ್ಲ. ಯಾರ ಬಲಹೀನತೆ ಅವ್ರು ಹೇಳ್ತಾರೆ, ಅವ್ರ ವೀಕ್ನೆಸ್ ಇಟ್ಕೊಂಡು ಇದು ಮಾಡ್ತಾರೆ, ನಾವು ಅದೆಲ್ಲ ನಮಗೆ ಅವರು ಮಾತಾಡಿದ್ರಲ್ಲೇ ಗೊತ್ತಾಗುತ್ತೆ. ಅವರು ಬೇರೆಯವರ ಬಲಹೀನತೆಯನ್ನು ಇಟ್ಕೊಂಡು ಯಾರು ಆ ಸಂದರ್ಭನ ಉಪಯೋಗಿಸ್ಕೊತಾರೆ ಅಂತಕ್ಕಂಥದ್ದು ಇವತ್ತಿನ ಅವರ ಪ್ರೆಸ್ ಮೀಟಲ್ಲೇ ಗೊತ್ತಾಗಿದೆ. ನಾವು ಯಾರ ಬಲಹೀನತೆಯನ್ನು ನಾವು ಹೇಳಲಿಕ್ಕೆ ಇಲ್ಲಿ ತಯಾರಿಲ್ಲ. ಮತ್ತು ಪಾಠ ಪ್ರವಚನಗಳ ಬಗ್ಗೆ ಹೇಳಬೇಕು ಅಂದರೆ ನಾನು ಪಾಠ ಮಾಡ್ತೀನಾ ಇಲ್ವಾ ಅಂತಕ್ಕಂಥದ್ದು ನನ್ನ ಶಾಲೆಯ ಶಿಕ್ಷಕರಿಗೆ ಮಕ್ಕಳಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಸರ್ಟಿಫಿಕೇಟ್ ನನಗೆ ಯಾರೂ ಕೊಡಬೇಕಾಗಿಲ್ಲ, ನನ್ನ ಮಕ್ಕಳು ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ ನಾನು ಪಾಠ ಹೇಗೆ ಮಾಡ್ತೀನಿ ಹೇಗೆ ಅಂತಕ್ಕಂಥದ್ದನ್ನು. ಸೊ ಆಮೇಲೆ ಅವರು ಹೇಗೆ ಅವರು ಅಧ್ಯಕ್ಷರಾಗಿದ್ದವರೇ, ಅವರು ಶಿಕ್ಷಕರಾಗಿದ್ದಂಥವ್ರೆ, ಅವರು ಎಷ್ಟು ಮಾತ್ರ ಪಾಠ ಮಾಡ್ತಿದ್ರು ಅಂತಕ್ಕಂಥ ನಾನು ಅವ್ರ ಆತ್ಮಸಾಕ್ಷಿಗೆ ಬಿಡ್ತೇನೆ. ಅವ್ರು ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ನಾನು ಅವ್ರ ಆತ್ಮಸಾಕ್ಷಿಗೆ ಬಿಡ್ತಾ ಇದ್ದೀನಿ ಅವ್ರು ಎಷ್ಟು ಮಾತ್ರ ಕೆಲಸ ಮಾಡ್ತಿದ್ರು ಅಂತಕ್ಕಂಥದ್ದನ್ನು. ಆಮೇಲೆ ನಾನು ಸರ್ಕಾರಿ ನೌಕರ, ಮತ್ತು ಸರ್ಕಾರದ ನಿಯಮಾವಳಿಗಳೇನಿರುತ್ತೆ ಅದರ ಅನುಸಾರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹೊರತು ಯಾವತ್ತೂ ಇದು ನಮ್ಮ ಸರ್ಕಾರ ನಾನು ಏನು ಬೇಕೋ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸರ್ವಾಧಿಕಾರ ಇಲ್ಲ, ಇಲ್ಲಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಸರ್ಕಾರ. ಏನು ಸರ್ಕಾರ ನಿಯಮಾವಳಿಗಳನ್ನು ಮಾಡ್ತದೆ ಆ ನಿಯಮಾವಳಿಗಳ ಅನುಸಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಆಮೇಲೆ ನಮ್ಮ ಈ ಒಂದು ಯಾವ ಒಂದು ಇಲಾಖೆಗೆ ಎಷ್ಟು ಸ್ಥಾನಗಳು ಕೊಡಬೇಕು ಮತ್ತು ಯಾರನ್ನ ಚುನಾವಣಾಧಿಕಾರಿ ನೇಮಕ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕಾರಿ ಸಮಿತಿಗೆ ಬಿಟ್ಟಿದ್ದು, ಅವರ ಸರ್ವಾಧಿಕಾರ ಅದು, ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅಧಿಕಾರ ಅದು. ಸೊ ಹಾಗಾಗಿ ನಾವು ಯಾವ ಇಲಾಖೆಗೆ ಎಷ್ಟು ಸ್ಥಾನ ಕೊಡಬೇಕು ಮತ್ತು ಚುನಾವಣಾಧಿಕಾರಿನ ಯಾರನ್ನ ನೇಮಕ ಮಾಡ್ಕೋಬೇಕು ಅಂತಕ್ಕಂಥ ಇದು ನಾನೇನು ಸೃಷ್ಟಿ ಮಾಡಿರೋದಿಲ್ಲ. ಇದು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅವರು ಅಧ್ಯಕ್ಷರಾಗಿದ್ದಾಗಲೂ ಕೂಡ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚುನಾವಣೆ ಅಧಿಕಾರಿನ ನೇಮಕ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಥಾನಗಳನ್ನು ಅವರು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ಟು ಅದನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ಹೊರತು ಯಾರೂ ಮಾಡದೇ ಇರೋದನ್ನು ನಾನೇನು ಮಾಡಿಲ್ಲ. ಆಮೇಲೆ ನಾನು ಹತ್ರ ತಪ್ಪು ಮಾಡಿದರೆ ಅದಕ್ಕೆ ಜಿಲ್ಲಾಧಿಕಾರಿ ಆಗಲಿ ಅಥವಾ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಲಿ ರಾಜ್ಯಾಧ್ಯಕ್ಷರಾಗಲಿ ಅದನ್ನು ಅನುಮತಿ ಕೊಡೋದಿಲ್ಲ. ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗಿರೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಅದಕ್ಕೆ ಅನುಮೋದನೆ ನೀಡಿರ್ತಕ್ಕಂಥದ್ದು ಮತದಾರ ಪಟ್ಟಿಗೆ. ಸೊ ಹಾಗಾಗಿ ಇದರಲ್ಲಿ ಅವರು ಹೇಳ್ತಕ್ಕಂಥ ವಿಚಾರಗಳಲ್ಲಿ ಯಾವುದೇ ಹುರುಳಿಲ್ಲ, ಗಾಳಿಯಲ್ಲಿ ಗುಂಡನ್ನು ಹೊಡಿತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆಗೆ ಅವರು ಏನಪ್ಪ ಅಂದ್ರೆ ನನ್ನ ತೇಜೋವಧೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ಮೂಲ ಉದ್ದೇಶ. ಯಾಕೆ ಅವರು ನನ್ನ ತೇಜೋವಧೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ನಾನು ಕೊಡ್ತೇನೆ. ಕಳೆದ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೀತು. ನಮ್ಮ ಶಿಕ್ಷಕರ ಕ್ಷೇತ್ರ ಅದು, ಶಿಕ್ಷಕರು ಮತ ಹಾಕ್ತಕ್ಕಂಥ ಕ್ಷೇತ್ರ. ನನ್ನ ಶಿಕ್ಷಕರ ಒಲವು ಎಲ್ಲಿರುತ್ತೋ ಅವ್ರ ಜೊತೆಗೆ ಇರ್ತಕ್ಕಂಥ ನನ್ನ ಒಂದು ಜವಾಬ್ದಾರಿ, ಅವ್ರ ಪ್ರತಿನಿಧಿ ನಾನು. ಅವರ ಒಲವು, ಅವರ ಒಂದು ಹಿತಾಸಕ್ತಿ ಎಲ್ಲಿರುತ್ತೋ ಆ ಕಡೆ ನಾವು ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ನನಗೆ ರವಿರೆಡ್ಡಿ ಅವರು ನೀನು ಇವ್ರಿಗೆ ಮಾಡಬೇಕು, ನಾನು ನಿನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂಥದ್ದು, ನಾನು ನಿನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು, ನಾನು ಹೇಳಿದವ್ರಿಗೆ ನೀನು ಮಾಡಬೇಕು ಅಂತ ಅಂದರು. ಆದರೆ ಶಿಕ್ಷಕರಿಂದ ಅದಕ್ಕೆ ಭಾಳ ವಿರೋಧ ವ್ಯಕ್ತವಾಯಿತು. ಸೊ ಶಿಕ್ಷಕರ ಒಲವು ಇನ್ನೊಂದು ಕಡೆಗಿತ್ತು. ಸೊ ಹಾಗಾಗಿ ನಾನು ಬೇರೆಡೆಗೆ ಹೋಗಬೇಕಾಯಿತು, ಬೇರೆಯವ್ರ ಪರ ನಾನು ಕೆಲಸ ಮಾಡಬೇಕಾಯಿತು. ಸೊ ಹಾಗಾಗಿ ಇವರು ನನ್ನ ಪರವಾಗಿ ಕೆಲಸ ಮಾಡಲಿಲ್ವಲ್ಲ, ಇವನು ನಾನು ಮಾಡಿದ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಅವ್ರಿಗೆ ನನ್ನ ಮೇಲೆ ಅವತ್ತಿಂದನೂ ಅದನ್ನು ದ್ವೇಷ ಬೆಳೆಸ್ಕೊಂಡು ಬಂದರು. ಆ ದ್ವೇಷ ಎಲ್ಲಿವರೆಗೂ ಬಂದಿದೆ ಅಂದರೆ ಇವನನ್ನು ಇಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಸದಸ್ಯನಾಗಬಾರ್ದು, ಅಧ್ಯಕ್ಷ ಆಗಬಾರ್ದು ಅಂತಕ್ಕಂಥದ್ದೇ ಅವ್ರ ಉದ್ದೇಶ. ಒಟ್ಟಾರೆಗೆ ಅವ್ರು ಹೇಳೋದು ಸರಿ ಇದೆ. ಅವರು ರಾಜ್ಯಾಧ್ಯಕ್ಷರ ಅನುಮತಿ ತಗೊಂಡು, ಜಿಲ್ಲಾಧ್ಯಕ್ಷರ ಅನುಮತಿ ತಗೊಂಡು ನನ್ನನ್ನು ತಾಲೂಕು ಅಧ್ಯಕ್ಷನಾಗಿ ಮಾಡಿದ್ದು ಅವರೇ, ಇಲ್ಲ ಅಂತ ಹೇಳಿಲ್ಲ. ಆದರೆ ಸೇವೆಯನ್ನು ಮಾತ್ರ ಅವ್ರಿಗಿಂತ ನಾನು ಅವರ ರೀತಿಯಲ್ಲೂ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಆ ಒಂದು ಸ್ಥಾನಕ್ಕೆ ಧಕ್ಕೆ ಬರಬಾರ್ದು ಅಂತ ಒಂದು ಸ್ವಲ್ಪ ನಾನು ಚೆನ್ನಾಗಿ ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನೆಲ್ಲ ತಾವೆಲ್ಲ ನೋಡ್ತಾ ಇದ್ದೀರಾ. ನಮ್ಮೆಲ್ಲ ಸರ್ಕಾರಿ ನೌಕರರು, ನಮ್ಮ ಪ್ರತಿಯೊಂದು ಎಲ್ಲ ಇಲಾಖೆಗಳ ಜೊತೆಗೆ ಒಂದು ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದೀನಿ. ಎಲ್ಲ ಅಧಿಕಾರಿಗಳು ನಮಗೆ ಭಾಳ ಆತ್ಮೀಯತೆಯಿಂದ ಮಾತನಾಡಿಸ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಗೊಂದಲ ಇಲ್ಲ. ಅವರ ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಎಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಮತ್ತು ಬೇಸ್ಲೆಸ್, ಅದಕ್ಕೆ ಯಾವುದೇ ಆಧಾರರಹಿತವಾಗಿರ್ತಕ್ಕಂಥ ಅವರೊಂದು ಆರೋಪಗಳನ್ನು ಮಾಡಿದ್ದಾರೆ. ದಯವಿಟ್ಟು ಇದನ್ನು ಯಾರೂ ನಂಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಮಾನ್ಯ ನಮ್ಮ ಶಾಸಕರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಸೋಮಣ್ಣವರು ಅವ್ರ ಬಗ್ಗೆ ಮಾತನಾಡ್ತಾರೆ. ನೋಡಿ, ಅವರು ಒಬ್ಬ ಸರ್ಕಾರಿ ನೌಕರರು, ಅವರೇ ನಿವೃತ್ತಿ ಹೊಂದಿಲ್ಲ, ಇದ್ರ ಬಗ್ಗೆ ಬರಬಾರ್ದು, ಅಥವಾ ಒಬ್ಬ ಖಾಸಗಿ ವ್ಯಕ್ತಿ ಏನಲ್ಲ ಅವರು ಒಬ್ಬ ಸರ್ಕಾರಿ ನೌಕರರು. ಇವತ್ತು ಸಂಘದ ಚುನಾವಣೆ ನಡೀತಾ ಇದೆ ಅಂದಾಗ ಅದರಲ್ಲಿ ನನಗೊಂದು ಕೆಲವೊಂದು ಮಾರ್ಗದರ್ಶನ ಕೊಡ್ತಾರೆ, ನಾನೊಂದು ಕೆಲವು ಸಲಹೆಗಳನ್ನು ಅವ್ರ ಹತ್ರ ತಗೋಬೇಕಾಗಿರುತ್ತೆ. ಅವರು ಒಬ್ಬ ಸರ್ಕಾರಿ ನೌಕರರೇ ಅಲ್ವಾ. ಹಾಗಾಗಿ ನನ್ನ ಜೊತೆ ಒಡನಾಟ ಇದೆ. ಸಂಘದ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದೀವಿ ಹೊರತು ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇದೆ ಹೊರತು ನಮ್ಮ ಕೆಜಿಎಫ್ ತಾಲೂಕಿನ ನೌಕರು ಚೆನ್ನಾಗಿರಬೇಕು, ಸಂಘಟನೆ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಹಿತಾಸಕ್ತಿ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲಿ ದುರುದ್ದೇಶ ಇಲ್ಲ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ರವಿರೆಡ್ಡಿ ಅವರು ಇನ್ನೊಂದು ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡ್ತಾರೆ, ನಾನು ಶಿಕ್ಷಕರ ಮೇಲೆ, ನೌಕರರ ಮೇಲೆ ಕೇಸುಗಳನ್ನು ಹಾಕಿಸ್ತೀನಿ ಅಂಥೇಳಿ. ನೋಡಿ, ಇದುವರೆಗೂ ನಾನು
ಅವರು ಅಟ್ರಾಸಿಟಿ ಅನ್ನೋ ಪದವನ್ನು ಬಳಸ್ತಾರೆ. ಇದುವರೆಗೂ ಕೂಡ ನಾವು ಆ ರೀತಿಯಾಗಿರ್ತಕ್ಕಂಥ ಮನೋಭಾವನೆ ನಮ್ಮಲ್ಲಿಲ್ಲ. ನಾವೆಲ್ಲ ಕೂಡ ಜಾತ್ಯತೀತವಾಗಿ ಬೆಳೀತಾ ಇರ್ತಕ್ಕಂಥ ಒಂದು ಊರಿದೆ ಅಂದರೆ ಅದು KGFನಲ್ಲಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಭೇದ ಭಾವಗಳು ಇಲ್ಲ ನಮ್ಮಲ್ಲಿ. ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮಂದಿರುತ್ತೆ, ಅಕ್ಕ ತಂಗಿರುತ್ತೆ, ಬಾಳ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಇಲ್ಲಿ ಅಟ್ರಾಸಿಟಿ ಅಂತಕ್ಕಂಥ ಪದ ಅವರೇ ಬಳಸಿರೋದು, ನಾವೆಲ್ಲೂ ಅದನ್ನು ಬಳಸಿಲ್ಲ. ಒಂದು ವೇಳೆ ಎಲ್ಲಾದರೂ ನಾನು ಆ ರೀತಿ ಕೆಲಸ ಮಾಡಿದರೆ ಒಂದೇ ಒಂದು, ಯಾಕಂದರೆ FIR ಇರುತ್ತೆ. ಅಟ್ರಾಸಿಟಿ ಕೇಸ್ ಅಂದರೆ ಒಂದು ದಾಖಲೆ ಇರುತ್ತೆ, ಪೊಲೀಸ್ ಸ್ಟೇಷನಲ್ಲಿ ಅದಕ್ಕೆ FIR ಇರುತ್ತೆ. FIR ಕಾಪಿನ ತೊಗೊಂಬಂದು ನಾನು ಮುಂದೆ ಇಟ್ಟರೆ ನಾಳೆನ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಇಷ್ಟನ್ನು ಹೇಳಕ್ಕೆ ಬಯಸ್ತೇನೆ. ಆಮೇಲೆ ಸುಖ ಸುಮ್ಮನೆ ಇವರು ಮಾತಾಡಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕ್ತಾರೆ ಅಂತ ಹೇಳ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ವಾಟ್ಸಪ್ನಲ್ಲಿ ಮತ್ತು ಒಂದು ಫೋನ್ ಕರೆಯಲ್ಲಿ ನನ್ನ ತಾಯಿಯನ್ನು, ನನ್ನ ತಂದೆಯನ್ನು, ನನ್ನ ತಂಗಿಯನ್ನು, ನನ್ನ ಪತ್ನಿಯನ್ನು ನಿಂದಿಸ್ತಾನೆ. ಆ ನಿಂದಿಸಿದಾಗಲೂ ಕೂಡ ನಾನು ಹಾಗೆ ಇರಲಿಕ್ಕೆ ಸಾಧ್ಯನಾ? ಹಾಗಾಗಿ ಅವ್ರ ಮೇಲೆ ನಾನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಬಿಟ್ಟರೆ, ಯಾಕೆಂದರೆ ಅವರು ಪದೇ ಅದನ್ನು ಮರುಕಳಿಸ್ತಾ ಇದ್ರು. ಸೊ ಹಾಗಾಗಿ ಎಲ್ಲ ಶಿಕ್ಷಕರಿಗೆ, ನೌಕರರಿಗೆ ಈ ರೀತಿ ಅವರು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ಅವ್ರನ್ನ ಭಯಪಡಿಸೋದು, ಅವರನ್ನು ತೇಜೋವಧೆ ಮಾಡೋ ಕೆಲಸನ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಅವ್ರ ಮೇಲೆ ನನ್ನ ವಿಷಯ ಬಂದಾಗ, ಬರೀ ನನ್ನ ವಿಷಯ ಬಂದಿದ್ದರೆ ಪರವಾಗಿಲ್ಲ, ನನ್ನ ಕುಟುಂಬದ ವಿಷಯಕ್ಕೆ ಬಂದ ಕಾರಣದಿಂದ ನಾನು ಅವ್ರ ಮೇಲೆ ಒಂದು ಕೇಸನ್ನು ದಾಖಲಿಸಿದ್ದೀನಿ ಹೊರತು, ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸುಖ ಸುಮ್ಮನೆ ಕೇಸನ್ನು ಪೊಲೀಸ್ ಸ್ಟೇಷನ್ ಹೋಗಿದ ತಕ್ಷಣ ಕೇಸ್ ತಗೊಳ್ಳಿ ಅಂತ ಯಾರೂ ತಗೊಳ್ಳೋದಿಲ್ಲ. ಅದರಲ್ಲಿ ಏನಾದರೂ ಆಧಾರ ಇದ್ದಾಗ, ಪ್ರೂಫ್ ಇದ್ದಾಗ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ. ಅಷ್ಟು ಬಿಟ್ಟರೆ ನಾನು ಒಬ್ಬ ನೌಕರನಾಗಿ ಇನ್ನೊಬ್ಬ ನೌಕರನ ಮೇಲೆ ಕೇಸ್ ಹಾಕಿದ್ದೀನಿ ಅಂದರೆ ಅವರು ಹೇಗೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಯೋಚನೆ ಮಾಡಿ. ನಮ್ಮ ಕುಟುಂಬದ ವಿಷಯಕ್ಕೆ ಬಂದಾಗ ಯಾರೇ ಆಗಲಿ, ನಮ್ಮ ಕುಟುಂಬ ಬಂದಾಗ ಯಾರೂ ಕೂಡ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾವುದೊಂದು ವಿಚಾರದಲ್ಲಿ ನಾನು ಕೇಸನ್ನು ದಾಖಲಿಸಿದ್ದೀನಿ ಹೊರತು, ಯಾವುದೇ ಅಟ್ರಾಸಿಟಿ ಅಥವಾ ಬೇರೆ ಇನ್ಯಾವುದಾದ್ರು ಕೇಸ್ ಇದ್ದು ಒಂದು FIR ತೊಗೊಂಬಂದು ನನ್ನ ಹತ್ರ ಕೊಟ್ಟರೆ ನಾನು ನಾಳೆನೇ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. எல்லாருக்கும் வணக்கம். ஓரிக்ஸ் கிளாத்திங் உங்களை அதிரடி ஆஃபருடன் வரவேற்கின்றது. அக்டோபர் 22 முதல் தொடங்கி நவம்பர் 5 முதல் வரை நடைபெற உள்ளது. எல்லாருமே வாங்க, சந்தோஷமா போங்க.